ಮನುಷ್ಯ ಮೃಗ ಆಗೋಕೆ ನೀನೊಬ್ಬನ್ ಸಾಕು. ಮಕರ ದೇಶಪಾಂಡೆ ಅವರಿಗೆ ಒಂದು ರೂಮ್ ಇಟ್ಬಿಡಿ ಸರ್. ಅವ್ರು ಒಂದು 5 to 6 days ಇರ್ತಾರೆ ಸರ್. 2 ದಿವಸ ಮಾತ್ರ ಕೊಡ್ತೀನಿ ಸರ್, ಲಗೇಜ್ ವಾಪಸ್ ಕೊಡು. ಸೀದಾ ನಮ್ಗೆ ಹೇಳುವಿಲ್ಲ ಏನಿಲ್ಲ. ಅಶೋಕ್ ಹೋಟ್ಲಿಗೆ ಹೊರಟೋದು. 7,000 ರೂಪಾಯಿ ರೂಮ್. ವೆರಿ ನೆಕ್ಸ್ಟ್ ಡೇ ಇವನಿಗೆ ನ್ಯೂಸ್ ಗೊತ್ತಾಗೋಯ್ತು ರವಿ ಕಾಳೆಗೆ. ಏನಪ್ಪ, ನಾನು ಬಾಂಬೆ ಆರ್ಟಿಸ್ಟ್, ಅವರು ಬಾಂಬೆ ಆರ್ಟಿಸ್ಟು, ನನಗೂ ಒಂದು ಸ್ವಲ್ಪ ಕಾಸ್ಟ್ಲಿ ಹೋಟ್ಲೆ ಹಾಕು. ಪ್ರೊಡ್ಯೂಸರ್ ಹೇಳಿ ಲಬ ಅಂತ ಇದಾರೆ ಅವರು. ಯಾರೋ ಒಬ್ಬ ಪುಣ್ಯಾತ್ಮ ಬಂದ, ಸರ್ ಜಾಗ ನಮ್ದು ಜೈನ್ ಫಾರಂ ಇದೆಯಲ್ಲ, ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂದರೆ ಮೊಟ್ಟೆ ಕೂಡ ಯೂಸ್ ಮಾಡೋಂಗಿಲ್ಲ. ನಿಮ್ಮದು ಮತ್ತೆ ನಾಗತಿಹಳ್ಳಿ ಅವ್ರದ್ದು ಹೆಸರು ಹೇಳ್ತೀನಿ, ಆಮೇಲೆ ಬಂದ್ಮೇಲೆ ನಮ್ಗೆ ಗೊತ್ತಿಲ್ಲ ಅನ್ಬಿಡ್ಬೇಡಿ. ಅದು ಯಾರು ಏನು ಫಿಟ್ಟಿಂಗ್ ಇಟ್ಟರೆ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಒಂದು 25,000 ಕೊಟ್ಟೋಗ್ಬಿಡಿ. ಕೊಟ್ಟರೆ ಗೊತ್ತು ಇದು ಹೋದಂಗೆ ಅಂತ. ಇವನಿಗೆ ಮಾತ್ರ ಡೈಲಿ ಎಣ್ಣೆ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಶೂಟಿಂಗ್ ಮಾಡಿದ್ವು. ಅಲ್ಲಿ ನೈಟ್ ಎಲ್ಲ ಕಾವಲ್ ಕಾಯಕ್ಕೆ 600 ರೂಪಾಯಿ. ನಾನೊಬ್ಬನೇ ಇರೋಕ್ಕಾಗಲ್ಲ ಸರ್, ಮನೆ ಎಲ್ಲ ಮಲಗಿದ್ವಲ್ಲ ಸರ್, ಇಲ್ಲಿ ಏನೇನೋ ಸೌಂಡ್ ಆದಂಗೆ ಆಗುತ್ತೆ ಅಂತ ಇಲ್ದೇವ್ರು ಡೋ ಹೊಡಿತಾನೆ. ಏನು ಜೂನಿಯರ್ ಆರ್ಟಿಸ್ಟ್ ಮೇಲೆಲ್ಲ ಎಗರಾಡ್ತಾ ಇದ್ದಾನೆ ಏಕೋಚಿಂದಲ್ಲಿ. ದನ ಕಾಯಾರ ಬರ ಈ ಕಡೆ ಹಂಗೆ ಡೈರೆಕ್ಟ್ರಿಗೆ ಕೇಳಿದ್ರು, ಯಾರು ಡೈರೆಕ್ಟ್ರಿಗೆ ಗೊತ್ತಿಲ್ಲ, ಡೈರೆಕ್ಟ್ರಿಗೆ ಗೊತ್ತಿಲ್ಲ. ಇನ್ನೊಂದು ದಿವಸ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇತ್ತು, ಡಮ್ಮಿ, ಅದೇನು ಡೈಲಾಗ್ ಇಲ್ಲ ಏನಿಲ್ಲ, ಅದನ್ನು ಮಾಡಿಸಿದ್ದೆ. ಇವನು ಯಾವಾಗ ಅಸ್ಟೆಂಟ್ ಡೈರೆಕ್ಟರ್ ಅದನ್ನು ನಂಗೂ ಗೊತ್ತಿಲ್ಲ ಸರ್. PUC ಓದ್ತಿದ್ದಾಗ 90 ಅಂಡೆ ತಗೋತಾ ಇದೆ ಗೊತ್ತಾ. ಈಗ ಕ್ವಾಟ್ರ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ಸಿನಿಮಾ ಮಾಡಿದೆ. ಆ ಪಿಕ್ಚರ್ ರಿಲೀಸ್ ಆಗಲಿಲ್ಲ. ಅದು ಮೋಸ್ಟ್ಲಿ ಸುಧಾರಾಣಿ ಹಸ್ಬೆಂಡ್ ಕ್ಯಾರೆಕ್ಟರ್ ನಾನು, ಆದರೆ ದಿವಂಗತ ಮಿಲಿಟರಿ ಆಫೀಸರ್ ನಾನು. ದಿವಂಗತ ಫೋಟೋ ಹಾಕಿರ್ತಾರೆ ಮನೆಯಲ್ಲಿ ವಿತ್ ಕಾಸ್ಟ್ಯೂಮ್ ಎಲ್ಲ ಹೊಲಿಸ್ಬಿಟ್ಟು. ಆಮೇಲೆ ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತಂತೆ. ಅದನ್ನು ಹೇಳಿದ್ರು ಅವರು, ಏನೋ ಫ್ಲ್ಯಾಶ್ ಬ್ಯಾಕಲ್ಲಿ ನಿಮ್ಮದು 1 or 2 days ಶೂಟಿಂಗ್ ಬೇಕು, ಇವಾಗ ಬರೀ ಫೋಟೋ ತೆಗಿತೀವಿ ಅಂಥೇಳಿ ಎಲ್ಲ ಡ್ರೆಸ್ ಹಾಕಿ ಫೋಟೋ ತೆಗೆಸ್ಕೊಂಡು ಕಳಿಸ್ಬಿಟ್ಟಿದ್ರು. ಏನು ಕೊಡಲೇ ಇಲ್ಲ. ಅಯ್ಯೋ, ಬರೀ ಫೋಟೋ ಆ್ಯಕ್ಟಿಂಗು, ಫೋಟೋ. ಸರಿ, ಏನೇ ಇದು ಇಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು, ನೆಕ್ಸ್ಟ್ ಬೇರೆ ಬರುತ್ತೆ ಅಂತ ಇದ್ದಾರೆ, ಏನೂ ಸೂಚನೆ ಕಾಣಿಸ್ತಾ ಇಲ್ಲ. ಏನಾರ ಒಂದು ಗೌರವಧನ ಅಂತ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಯಾವುದೋ ಒಂದು ಸಿನಿಮಾ, ನಮ್ಮ ಇದೇ ವಿಜಯ್ ಕುಮಾರ್ ಮ್ಯಾನೇಜರ್, ಅವರಿಗೆ ಕ್ಲಾಶು. ಬೇರೆ ಪಿಕ್ಚರ್ ಇದೆ ಸರ್, 1 day ಒಂದು ಪ್ಯಾಚ್ ವರ್ಕ್ ಇದೆ, ಹೋಗಿ ಅಟೆಂಡ್ ಮಾಡ್ತೀರಾ? ಮಾಡ್ತೀನಪ್ಪ ಹೋದೆ. ಅವ್ರಿಗೆ ಕೊಟ್ಟು ಲಿಸ್ಟ್ ಎಲ್ಲರನ್ನು ಕರೆಸ್ದೆ, ಆರ್ಗನೈಸ್ ಮಾಡಿದೆ, ಎಲ್ಲ ಆಯಿತು. 2 ನ್ಯೂಸ್ ಓದೋದಿರುತ್ತೆ ಬೇರೆ ಬೇರೆಯವ್ರು, ಇಬ್ಬರು. ಒಬ್ಬರನ್ನ ಯಾರು ಕರೆಸಿದ್ರು, ಅವ್ರ ಜೊತೆ ಆಗೋಯ್ತು. ಇನ್ನೊಂದು ಇತ್ತಲ್ಲ, ನೀವೇ ಮಾಡ್ತೀರೇನ್ರಿ ಅಂದರು. ಮಾಡ್ತೀನಿ ಸರ್. ಅದು ಸಿಕ್ಕಾಪಟ್ಟೆ ಡೈಲಾಗ್. ಅದು ನ್ಯೂಸ್ ಹಿಡಿದು ಮಾಡಿದೆ ನಾನು. ಆಮೇಲೆ ಸಾಯಂಕಾಲದೊತ್ತಿಗೆ ಎಲ್ಲ ಪೇಮೆಂಟ್ ಲಿಸ್ಟ್ ರೆಡಿ ಮಾಡಿರಿ ಅಂದರು. ಎಲ್ಲರದ್ದು, ಹುಡುಗರದ್ದು, ಲೈಟ್ ಮ್ಯಾನ್ಗಳದ್ದು, ಆ ಸಣ್ಣ ಪುಟ್ಟ ಆರ್ಟಿಸ್ಟ್ ಮ್ಯಾನ್ ಎಲ್ಲ ಅವ್ರದ್ದು ಎಲ್ಲರದ್ದು ಮಾಡಿದೆ. ಮಂಜಯ್ಯ ನ್ಯೂಸ್ ರೀಡರ್ 3,000 ಅಂತ ಬರ್ಕೊಂಬಿಟ್ಟೆ. ಅದನ್ನು ಸೇರಿಸಿ ಇಷ್ಟು ಅಂತ ಹೇಳಿದೆ. ಅವರೇನು ಡೀಟೇಲ್ ನೋಡಲಿಲ್ಲ. 50,000 ಬೇಕಾ ಒಟ್ಟು ತಗೋ ಅಂತ ಕೊಟ್ಬಿಟ್ರು. ಎಲ್ರಿಗೂ ಹೊಂದಿದ್ದೆ. ನಾನು 3,000 ಇಟ್ಕೊಂಡೆ ಬಂದೆ. 2.5 ಅವಾಗ ತಗೋತಾ ಇದ್ದಿದ್ದು ನಾನು. ಒಂದು 500 ಹಳೆದು ಸೇರಿಸ್ಬಿಟ್ಟು ಆ ಫೋಟೋ ತಗೊಂಡಿದ್ದಕ್ಕೆ ಫೋಟೋ ಆ್ಯಕ್ಟಿಂಗ್ಗೆ ಅಂತ ಅದನ್ನು ಸೇರಿಸಿ ತಗೊಂಬಿಟ್ಟೆ. ಆಮೇಲೆ ಲೆಕ್ಕ ನೋಡಿದ್ದಾರೆ ಅವರು. ಲೆಕ್ಕ ನೋಡ್ಬಿಟ್ಟು ಇಮಿಡಿಯೇಟಾಗಿ ವಿಜಯ್ ಕುಮಾರಿಗೆ ಫೋನು, ಏನಪ್ಪ ನಿಮ್ಮ ಶಿಷ್ಯ 3,000 ರೂಪಾಯಿ ಬರ್ಕೊಂಬಿಟ್ಟಿದ್ದಾನೆ ಅಂತ. ಅವ್ನು ನನಗೆ ಫೋನ್, ಏನಣ್ಣ ನೀವು 3,000 ರೂಪಾಯಿ ತೊಗೊಂಬಿಟ್ರಂತೆ, ಚಿಕ್ಕ ಪಾತ್ರ ತಾನೆ. ಅವ್ರಿಗೆ ಕೇಳ್ಬಿಟ್ಟು ಎಷ್ಟೋ ಒಂದು 500 1,000 ತಗೊಳ್ಬಿಟ್ಟು 3,000 ತೊಗೊಂಬಿಟ್ರೆ ಹೆಂಗಣ್ಣ ಲೆಕ್ಕ? ಅವತ್ತಲ್ಲಿ ಮಾಡಿರಲಿಲ್ಲನಪ್ಪ ನಾನು. ಆಮೇಲೆ ನನಗೆ ಮನೆ ಮಂತ್ರಾಲಯದಲ್ಲಿ ಕೂಡ 2 ತಗೊಳ್ಳೋ ಜಾಗದಲ್ಲಿ 1.5 ತಗೊಂಬಂದಿದ್ದೆ. ಇದು ಕರೆಸಿ ಮೆಜರ್ಮೆಂಟ್ ತೊಗೊಂಡು ಇನ್ನೊಂದು ಸಹ ಕರೆಸಿ ಮೇಕಪ್ ಎಲ್ಲ ಹಾಕಿ ಫೋಟೋ ತೆಕ್ಕೊಂಡು ಅದನ್ನು ಹಾಕಿರೋದಲ್ಲಿ ಡಿಸ್ಪ್ಲೇ ಸೀನ್ಗಳಿಗೆಲ್ಲ ಬರುತ್ತೆ. ಫ್ಲ್ಯಾಶ್ ಬ್ಯಾಕಲ್ಲಿ ಅಂದರೆ ಬಂದಮೇಲೆ ಗ್ಯಾರಂಟಿ ಅದು. ಆಗಿರುವಾಗ ನಾನು ಏನಪ್ಪ ಮಾಡಬೇಕು, ನಾನು ತಗೋತಾ ಇರೋದು ಈಗ 3-3.5. ಅದಕ್ಕೆ ಹಾಕಿದ್ದೀನಪ್ಪ ಅಂದೆ. ಈಗ ನಿಮಗೆ ಪೇಮೆಂಟ್ ಬೇರೆ ಕೊಡ್ಬೇಕಲ್ಲ, ಅಲ್ಲಿಗೆ ಸರಿ ಆಯಿತು ಅಂತ ಇದ್ದಾರೆ ಅಂದ. 1 day ಕೆಲಸ ಮಾಡಿದ್ದು, ಅಲ್ಲೂ ಬುದ್ಧಿವಂತಿಕೆ ಆಗೋಯ್ತು. ಮ್ಯಾನೇಜರ್ ಕೆಲಸ ಕ್ಲಾಶ್ ವರ್ಕಿಂಗ್ ಮಾಡಿದ್ದಕ್ಕೆ ಅದಕ್ಕೊಂದು 1,000 ಕೊಡಬೇಕಿತ್ತಲ್ವಾ, ಅದು ಬರಲಿಲ್ಲ. ಅಯ್ಯೋ, ದಿನಕಿ ಸರಿಪಾಯ ಅನ್ನೋ ಥರ. ಸೊ ಅದು ನಾನಾಗೆ 3,000 ಬರ್ಕೊಂಡಿದ್ರಿಂದ ಅದು ವರ್ಕೌಟ್ ಆಯ್ತು ಅಲ್ಲಿ. ಸೊ ಹಂಗೆ ಕೆಲವು ಸಲ ನಾವು ಏನೋ ಮಾಡೋಕ್ಕೋದ್ರೂ ಏನೋ ಆಗೋಗ್ಬಿಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡಿದ್ರೆ ಬೇರೆ ಸಿನಿಮಾಗೆಲ್ಲ ಯಾವುದೋ 1-2 ಮಾಡಿದೆ, ಯಾವುದೊಂದು ಅಪ್ಲೋಡ್ ಬರ್ತಾ ಇಲ್ಲ. ಬಟ್ ಕಡಿಮೆನೇ ಅವ್ರ ಜೊತೆ ಮಾಡಿರೋದೆಲ್ಲ. ಇದು ಮಾಡಬೇಕಿತ್ತು, ಆಗಲಿಲ್ಲ. ಒಂದು ಮುತ್ತಿನ ಹಾರನೇ ಅನ್ನೋದು, ಮುತ್ತಿನ ಹಾರ ಅದು ಮಾಡಬೇಕಿತ್ತು. ನಾನು ಅಲ್ಲೆಲ್ಲ ಬರಲ್ಲ ಅಂದ್ಬಿಟ್ಟೆ. ಕಾಶ್ಮೀರ ಎಲ್ಲ ಅವಾಗೆಲ್ಲ ನಾನು ಮ್ಯಾನೇಜ್ಮೆಂಟಲ್ಲಿ ಬ್ಯುಸಿ ಇದ್ನಲ್ಲ, ಆ ಗ್ಯಾಪಲ್ಲಿ ಯಾರು ಕರೆದ್ರೆ ಮಾತ್ರ ಹೋಗ್ತಾ ಇದ್ದಿದ್ದು ನಾನು. ಕ್ರೈಮ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ, ಅದರ್ವೈಸ್ ನಮ್ಮ ಕಂಪ್ನಿನೇ
ಹೈದರಾಬಾದ್ಗೋ ಚೆನ್ನೈಗೋ ಶಿಫ್ಟ್ ಮಾಡ್ಬೇಕಾಗುತ್ತೆ. ದಂಡುಪಳ್ಯ ಮಾಡ್ತಾ ಇರುವಾಗ ಒಂದು ಸೀರಿಯಲ್ ಕಂಟಿನ್ಯೂಟಿ ಯಾವುದೋ ಒಂದಿತ್ತು ನನಗೆ. ಮೋಸ್ಟ್ಲಿ ರಮೇಶ್ ಅರವಿಂದ್ ಅವ್ರದ್ದೊಂದು ಶ್ರೀದೇವಿ ಅಂತ ಒಂದು ಸೀರಿಯಲ್ ಒಂದು ಮಾಡಿದ್ರು ಉದಯಕ್ಕೆ ಅವರು. ಅದರಲ್ಲಿ ಸ್ವಾಮೀಜಿ ಪಾತ್ರ ಥ್ರೂಔಟ್ ಒಂದು 3-4 ತಿಂಗಳು ಮಾಡಿದ್ದೀನಿ. ಅದು ಮಧ್ಯದಲ್ಲಿ ಬರ್ತಾ ಇರೋದು ಅದು. ಈ ದಂಡುಪಳ್ಯ ಮಾಡುವಾಗ ಹಾಗೆ ಆಯಿತು. ಅವರು ಉತ್ತರಳ್ಳಿಲಿರೋ ಸ್ಮಶಾನ ಬೇಕು ನಮಗೆ ಅಂತ ಅಂದರು. ಯಾರು? ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಶ್ರೀನಿವಾಸರಾಜು. ದಂಡುಪಳ್ಯಕ್ಕೆ ಅದು ನಾನೇ ವರ್ಕ್ ಮಾಡಿದ್ದು. ಬಾಂಡ್ 2 ದಂಡುಪಳ್ಳಿ 2 ನೀವು ಮ್ಯಾನೇಜರು. ಸರಿ, ಅಲ್ಲಿ ಹೋಗಿ ಸ್ಮಶಾನದ ಹತ್ರ ಕೇಳಿದ್ರೆ, ಇಲ್ಲ ಸರ್ ಇದು ಆ್ಯಕ್ಚುಲಿ BDA ಕಂಟ್ರೋಲ್ ಬರುತ್ತೆ, ನೀವು ಮತ್ತೆ ಪರ್ಮಿಷನ್ನು ಅಲ್ಲೆಲ್ಲ ಓಡಾಡಬೇಕು. ಒಂದು ಕೆಲಸ ಮಾಡಿ, ಇಲ್ಲಿ ಲೋಕಲ್ MLA ಕೃಷ್ಣಪ್ಪನವ್ರಿದ್ದಾರೆ, ಅವ್ರ ಲೆಟ್ರ್ ತಂದರೆ ನೋಡಿ ನನಗೆ ಆಗತ್ತೆ ನೀವು ಕೆಲಸ ಅಂತ. ನಾನು ಹೋದೆ ಅಲ್ಲಿ ಅವ್ರ ಮನೆಗೆ. ಅದು ಹೆಂಗೋ ಅವ್ರ ಪಿ ನನ್ನ ನೋಡಿಕೊಳ್ಳೆ ಗೊತ್ತಿಡ್ದ. CB ಶಂಕರ್ ಬಂದರು. CB ಶಂಕರ್ ಬನ್ನಿ ಸರ್ ಸರ್ ಇವರು ಆರ್ಟಿಸ್ಟ್ ಬಂದಿದ್ದಾರೆ ಸರ್, ಕಳ್ಸಪ್ಪ ಒಳಗಡೆ ಕಳಿಸೋ. ಮಾತಾಡಿದೆ, ಹಿಂಗೆ ದಂಡುಪಳ್ಳಿ ಮಾಡ್ತಾಯಿದ್ದೀವಿ ಸರ್, ಪಾರ್ಟ್ 2. ಅದರ ಸ್ಮಶಾನದಲ್ಲಿ ಒಂದು ಚಿಕ್ಕ ಸೀನ್ ಇದೆ, ಪರ್ಮಿಷನ್ ಬೇಕಿತ್ತು ಸರ್. ಈಗ ನಾಡ್ದಿಗೆ ಬೇಕದು ನನಗೆ. ನಾಡ್ದು ಬೇರೆ ಒಂದು ಸೀರಿಯಲ್ ಶೂಟಿಂಗ್ ಇರೋದ್ರಿಂದ ನಾನು ಇರೋಕ್ಕಾಗಲ್ಲ ಅವತ್ತು. ಆಮೇಲೆ ಸುಮ್ಮನೆ ಕನ್ಫ್ಯೂಷನ್ನು ಅದು ಇದು ಬೇಡ, ಒಂದು ಲೆಟ್ರ್ ಕೊಡಿಸ್ಬಿಟ್ರೆ ನನಗೆ ಆರಾಮ ಮಾಡ್ಕೊಳ್ತೀನಿ ಸರ್. ಅಲ್ಲೇನು ಗಲೀಜು ಏನು ಮಾಡಲ್ಲ ಸರ್. ಯಾವುದಕ್ಕೂ ಬೇಕಾದ್ರೆ ಅಲ್ಲಿ ಇನ್ಚಾರ್ಜಿಗೆ ಒಂದು 500 ರೂಪಾಯಿ ಕ್ಲೀನಿಂಗ್ ಚಾರ್ಜ್ ಅಂತ ಕೊಟ್ಟು ಹೋಗ್ತೀವಿ ಸರ್, ಹೇಳ್ತೀನಿ ನಾನು ಅಂತೆಲ್ಲ ಹೇಳ್ಬಿಟ್ಟೆ. ಇವ್ರಿಗೊಂದು ಲೆಟ್ರ್ ಕೊಟ್ಬಿಡಪ್ಪ ಅಂದರು. ಅವ್ರ ಕಡೆಯಿಂದ ಒಂದು ಲೆಟ್ರ್ ಸ್ಯಾಂಕ್ಷನ್ ಆಗೋಯ್ತು. ತಂದ್ಬಿಟ್ಟು ಕೊಟ್ಬಿಟ್ಟು ನಾಡ್ದು ನಾನು ಇರಲ್ಲಪ್ಪ ಶೂಟಿಂಗ್ಗೆ, ಕಂಟಿನ್ಯೂಟಿ ಸೀರಿಯಲ್ ಶೂಟಿಂಗ್ ಇದೆ ಅಂದರು. ಅದಕ್ಕೊಂದು ಅಲ್ಲಿ ಸ್ಮಶಾನದಲ್ಲಿ ಮಾತಾಡೋಕ್ಕೊಬ್ಬ ಡೈಲಾಗ್ ಆರ್ಟಿಸ್ಟ್ ಬೇಕ್ರಿ ಅಂದರು. ನನಗೆ ಕುಣಿಗಲಲ್ಲೊಬ್ಬರು ರಂಗಣ್ಣ ಅಂತ ಇದ್ದಾರೆ, ಅವರು ನಾಟಕ ಎಲ್ಲ ಮಾಡ್ತಾರೆ ಹಳ್ಳೀಲಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಒಂದು ಪಾತ್ರ ಕೊಡಿಸಿ ಅಂತ. ಯಾವುದೋ ಒಂದು ಫಿಲಮ್ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ, ರಾಮಹಳ್ಳಿಲಿ ಶೂಟಿಂಗ್ ಆಯಿತು. ಆವಾಗ ಎಲ್ಲರೂ ಓಡೋಡಿ ಬರ್ತಾ ಇರ್ತಾರೆ. ರಂಗಾಯಣ ರಘು ಬರ್ತಾರೆ. ಅವ್ರು ಈ ಕಡೆ ಹೋದ ಕೂಡಲೇ ಹಿಡೀರ ಅವನ್ನ ಅಂತ ಇವನು ಓಡ ಬರೋದು. ಒಂದು ಚಿಕ್ಕ ಪಾತ್ರ ಮಾಡಿಸ್ದೆ, ನೀಟಾಗಿ ಮಾಡ್ದ, ಒಂದೇ ಟೇಕಲ್ಲಿ ಮಾಡ್ದ. ಸೊ ಅದು ಮೈಂಡಲ್ಲಿ ಇತ್ತು ನನಗೆ, ಮಾಡಿಸ್ಬೋದು ಇವನ ಹತ್ರ ಅಂದ್ಬಿಟ್ಟು ಅವನಿಗೆ ಲೊಕೇಶನ್ದೆಲ್ಲ ಹೇಳ್ಬಿಟ್ಟು ಇಂಥವ್ನು ಬರ್ತಾರ್ರಿ ಅಂಥೇಳಿ ಅವನ್ನ ಕೋಆರ್ಡಿನೇಟ್ ಮಾಡಿದ್ದೆ. ಆಮೇಲೆ ಶೂಟಿಂಗ್ ಆಗಿದ್ದು ನನಗೇನೇನಾಯಿತು ಗೊತ್ತಿಲ್ಲ, ನಾನೇನು ನ್ಯೂಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ವಾರ ಆದಮೇಲೆ ಅವ್ನು ಫೋನ್ ಹೊಡ್ದ, ಏನಣ್ಣ ಪಾತ್ರ ಮಾಡಿಸ್ತೀನಿ ಅಂತ ಕರೆದ್ರಿ, ಮಾಡಿಸ್ಲೇ? ಹೇಳೋಗಿದ್ನಲ್ಲ. ಹೇಳಿದ್ರಿ ಸರ್, ಸುಮ್ಮನೆ ಸಾಯಂಕಾಲ ತನಕ ಕೂರಿಸ್ಬಿಟ್ರು ನನ್ನ, ಬೇರೆ ಯಾರಿಗೆಲ್ಲ ಮಾಡಿಸ್ಬಿಟ್ರು ಸರ್ ಅದನ್ನು. ನೀವು ಬೇರೆ ಇಲ್ಲ, ನಾನು ಕುಣಿಗಲಿಂದ ಬಂದಿದ್ದೀನಿ ನಾನು ಸರ್, ಪೆಟ್ರೋಲ್ಗೂ ಇಲ್ದಲ್ಲೇ ನಾನು ವಾಪಸ್ ಬಂದ್ಬಿಟ್ಟೆ ಸರ್, ಅಲ್ಲಿ ಯಾರಿಗೆ ಕೇಳಲಿ ಸರ್ ನಾನು ಅಂದೆ. ನಮ್ಮ ಹುಡುಗರು ಇದ್ದಲ್ಲ, ಕಿರಣ ಅಂತ ಒಬ್ಬಿದ್ದ, ಇನ್ನೊಬ್ಬ ಪ್ರಶಾಂತ್ ಅಂತಿದ್ದ, ಹೇಳಿದ್ನಲ್ಲ ನಾನು ನಿನಗೆ ಅಂತ. ಸರ್ ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಬಿಡಿ ಸರ್, ಮಲ್ಲಿ ನನಗೆ ಪಾತ್ರ ಮಾಡಿಸ್ಲ ಅನ್ನೋದೇ ಬೇಜಾರು. ನೀವು ದುಡ್ಡು ಕೊಟ್ಟರೆ ದುಡ್ಡೇನು ನನಗೆ ಬೇಕಿರಲಿಲ್ಲ, ಯಾಕೆಂದ್ರೆ ಅವನು ಚೆನ್ನಾಗಿದ್ದಾನೆ. ಏನು ಇದ್ರ ತೋಟ ಎಲ್ಲ ಇದೆ, ಅಡಿಕೆ ತೋಟ ಅಲ್ಲ, ಇದು ತೆಂಗಿನ ತೋಟ ಇದೆ. ಆಮೇಲೆ ಬೀನ್ಸ್ ಎಲ್ಲ ಬೆಳೀತಾರೆ. 2 ಇದನ್ನು ಇಟ್ಕೊಂಡಿದ್ದಾರೆ, ಏನೋ JCB ಇಟ್ಕೊಂಡಿದ್ದಾರೆ ಬಾಡಿಗೆ ಕೊಡೋಕ್ಕೆ. ಸೌಂಡ್ ಆಗಿದ್ದಾನೆ ಮನುಷ್ಯ. ಸೊ ನನಗೇನು ದುಡ್ಡಿನ ಅವಶ್ಯಕತೆ ಇರಲಿಲ್ಲ ಸರ್, ಆದರೂ ಒಂದು ಬಂದಿದ್ದಕ್ಕೆ ನನಗೆ ಒಂದು ಪಾತ್ರ ಮಾಡ್ದಂಗೆ ಹಂಗೆ ಕಳಿಸ್ಬಿಟ್ರಲ್ಲ ಸರ್ ನೀವು ಅಂತ. ಹಾಗಾಗಿ ಅವನಿಗೆ ಏನೋ ಆಯಿತು ಪರವಾಗಿಲ್ಲ, ಇನ್ನೊಂದು ಸಲ ಅವ್ನು ತಲೆ ತಿನ್ನಲ್ಲ ನನಗೆ ನಾನು ಅಂದ್ಕೊಂಡಿದ್ರೆ ಅವನ ಹತ್ರ ಉಗಿಸ್ಕೊಂಡಿದ್ದಾಯ್ತು ನಾನು. ಸೊ ಹೀಗೆ ಕೆಲವು ಸಲ ನಾವೇನೋ ಅನ್ಕೋತೀವಿ, ಅದು ಏನಾಗೋಗುತ್ತೆ. ಸೊ ದಂಡುಪಳ್ಳಿಯಲ್ಲಿ ಆ ಥರ ಆಗೋಯ್ತು. ಜೈಲ್ನಾಗ ಯಾವನ್ ಸಾಯ್ಲಿ ಯಾವನ್ ಬಿಡ್ಲಿ, ನಾವುಗಳಂತೂ ಈ ಜೈಲಿನಿಂದ ಹೊರಗಡೆ ಹೋಗ್ಬೇಕು ಅಂತೇನೆ. ಆ ದಂಡುಪಳ್ಳಿದಂತೂ ನಾನು ಒಂದು ಎಪಿಸೋಡ್ ಮುಗಿಸೋಕ್ಕಾಗಲ್ಲ ಅದರ ಎಕ್ಸ್ಪೀರಿಯನ್ಸ್ಗಳನ್ನ. ದಂಡುಪಳ್ಳಿಯಲ್ಲಿ ಒಂದ್ಸಲ ಮಕರಂದ್ ದೇಶಪಾಂಡೆ ಅವರು ಯಾವಾಗ ಬಂದರೂ ಪರ್ಮನೆಂಟ್ ಆಗಿ 37 ಕ್ರೆಸೆಂಟ್ ಅಂತೇಳಿ ಚೇಂಬರ್ ಹಿಂಭಾಗದಲ್ಲಿದೆ, ಫಿಲ್ಮ್ ಚೇಂಬರ್ ಹಿಂಭಾಗದಲ್ಲಿ 37 ಕ್ರೆಸೆಂಟ್ ಅಂತ ಹೋಟೆಲ್, 3 ಸ್ಟಾರ್ ಹೋಟ್ಲು, ಚೆನ್ನಾಗಿದೆ. ಅದು ಮೋಸ್ಟ್ಲಿ ಯಾರೋ ಮಲಯಾಳಂ ಆರ್ಟಿಸ್ಟ್ದು ಓನರ್ಶಿಪ್ ಬಂತು. ಅದು ಇವರಿಗೆ ಸ್ವಲ್ಪ ಇಷ್ಟ ಆಗಿತ್ತು, ಮಕರಂದ್ ದೇಶಪಾಂಡೆಗೆ. ಅದೇ ಸುವರ್ಣ ನ್ಯೂಸ್ ಆಫೀಸ್ ಎದುರುಗಡೆ. ಸುವರ್ಣ ಎದುರುಗಡೆ. ಸೊ ಅವ್ರು ಯಾವಾಗ ಬಂದರೂ ಅಲ್ಲಿ ಉಳ್ಕೊಳ್ಳೋರು. ರವಿ ಕಾಳೆ ಅಂತ ಬಾಂಬೆ ಆರ್ಟಿಸ್ಟ್ ಅವರು ಪರ್ಮನೆಂಟ್ ಆಗಿ ಆನಂದರಾವ್ ಸರ್ಕಲಲ್ಲಿ ಸಿಟೆಡೆಲ್ ಅಂತ, ಸಿಟೆಡೆಲ್ ಎದುರುಗಡೆ ಡೀಸೆಂಟ್ ಹೋಟ್ಲು. ಅಲ್ಲಿ ಬರೀ 3,000 ರೂಪಾಯಿಂದ ರೂಮ್ ಅವರಿಗೆ. ಇವರಿಗಿದು 4,000 ರೂಪಾಯಿಂದ ರೂಮ್ ಇಲ್ಲಿ. ಯಾರಿಗೆ? ಮಕರಂದ್ ದೇಶಪಾಂಡೆ. ಇದು 2-3 ಶೆಡ್ಯೂಲು ನಡ್ಕೊಂಡು ಹೋಯ್ತು. ಇವ್ರದ್ದು ಹಿಂದೆ ಮುಂದೆ ಆಗ್ತಾನೆ ಇತ್ತು ಶೂಟಿಂಗ್ಗಳು. ಅವ್ರ ಡೇಟ್ ಇಲ್ಲ, ಇವ್ರ ಡೇಟ್ ಇಲ್ಲ, ಫೈನಾನ್ಸ್ ಪ್ರಾಬ್ಲಮು, ನೆಕ್ಸ್ಟ್ ಮಾಡೋಣ, ಈ ಥರ ಸುಮಾರು ಶೆಡ್ಯೂಲ್ಗಳಾಗೋಗಿದೆ. 1 ವರ್ಷ ಎಳೀತದು ಸಿನಿಮಾ. ಸೊ ಅವ್ರು ಬರ್ತಾರೆ ಎಲ್ಲರೂ ಅಂತ ಕಾದುಕೊಳ್ಳೆ ನಾನೇನು ಮಾಡಿದೆ, 37 ಕ್ರೆಸೆಂಟ್ಗೆ ಹೋಗ್ಬಿಟ್ಟು
ಸರ್ ಮಾಮೂಲಿ ಮಕರ ದೇಶಪಾಂಡೆ ಅವರಿಗೆ ಒಂದು ರೂಮ್ ಇಟ್ಬಿಡಿ ಸರ್, ಅವ್ರು ಒಂದು 5 to 6 days ಇರ್ತಾರೆ ಅಂದೆ. ಡೈರಿ ಎಲ್ಲ ತೆಗೆದು ನೋಡ್ದ. ಸರ್ 2 ದಿವಸ ಮಾತ್ರ ಕೊಡ್ತೀನಿ ಸರ್, ಆಮೇಲೆ ಅವ್ರ ಪಕ್ಕದಲ್ಲಿ ಎಲ್ಲರೂ ಬೇರೆ ಮಾಡಿಕೊಡ್ತೀವಿ, ಅವ್ರಿಗೆ ಯಾವುದೋ ಇಷ್ಟ ಆಗುತ್ತೋ ಅದು. ಅವ್ರಿಗೆ ಇದೇ ಬೇಕಪ್ಪ. ಇಲ್ಲ ಸರ್ ಬಲ್ಕ್ ಬುಕ್ಕಿಂಗ್ ಇದೆ ನಮಗೆ, ಗ್ರೂಪ್ ಟೋಟಲ್ ಹೋಟೆಲ್ನ ಬುಕ್ ಮಾಡಿಬಿಟ್ಟಿದ್ದಾರೆ ಅವರು. 1 ತಿಂಗಳಾಗೋಯ್ತು. ಅಯ್ಯೋ, ಒಂದು ರೂಮು ಖಾಲಿ ಇಲ್ಲ. ಸೊ ಅವತ್ತಿಗೆ ನೀವು ಖಾಲಿ ಮಾಡಂಗಿದ್ರೆ 2 days ಬಿಟ್ಟು ನೋ ಪ್ರಾಬ್ಲಮ್ ಸರ್. ಸರಿ, ಅವ್ರು ಬಂದಮೇಲೆ ನಾನು ಕೇಳ್ತೀನಿ, ಯಾವುದಕ್ಕೂ ಅದನ್ನು ಬ್ಲಾಕ್ ಮಾಡ್ಕೊಂಡ್ರಿ ಅದನ್ನು ಅಂತೇಳಿ ಮಾಡಿದೆ. ಸೀಟೆಡಲ್ಲಿ ಇವ್ರಿಗೆ ಮಾಡಿದೆ, ಎಲ್ಲ ಆಯಿತು. ಬಂದರು, ಇವರು ಸೀಟೆಡಲ್ಲಿ ಸೆಟ್ಲ್ ಆದರು. ರವಿ ಕಾಳೆ ಸರ್, ರವಿ ಕಾಳೆ ಅವರು ಅಲ್ಲಿಗೆ ಹೋದರು. ಅವನು ಹೋದ ಕೂಡಲೇ ಸರ್ ಮ್ಯಾನೇಜರ್ಗೆ ಹೇಳಿದ್ದೀನಿ 2 days ಮಾತ್ರ ಸರ್, ಆಮೇಲೆ ನೀವು ಯಾವ ಹೋಟ್ಲ್ ಹೇಳ್ತೀರೋ ಅದೇ ಶಿಫ್ಟ್ ಮಾಡ್ತೀವಿ, ಇಲ್ಲಿ ಬಲ್ಕ್ ಬುಕ್ಕಿಂಗ್ ಇದೆ ಸರ್ ಅಂತ ಹೇಳ್ಬಿಟ್ಟಿದ್ದಾನೆ ಅವರಿಗೆ. ಬೇಡ ಬೇಡ ಬೇಡ, ಲಗೇಜ್ ವಾಪಸ್ ಕೊಡು. ಅಷ್ಟೊತ್ತಿಗೆ ಅಲ್ಲಿ ಇಟ್ಟಿದ್ರು ಅವರಲ್ಲಿ ಕೌಂಟ್ರ್ ಹತ್ರ. ಬೇಡ ಅಂತ ಸೀದಾ ನಮಗೆ ಹೇಳುವಿಲ್ಲ ಏನಿಲ್ಲ. ಅವ್ರ ಅಸಿಸ್ಟೆಂಟ್ ರಾಮಚಂದ್ರ ಅಂತ ಮೇಕಪ್ ಮ್ಯಾನ್ ಕರ್ಕೊಂಡ್ರು, ಸೀದಾ ಅಶೋಕ ಹೋಟ್ಲಿಗೆ ಹೊರಟೋದ್ರು. 5 star ಅಶೋಕ. ಅವರು ತುಂಬ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ. ಯಾರು? ಮಕರ ದೇಶಪಾಂಡೆ. ಹೌದಾ? ಹಾಂ, ದೊಡ್ಡ ಫ್ಯಾಮಿಲಿನಾ? ಅವರು ವಿತೌಟ್ ಅಪಾಯಿಂಟ್ಮೆಂಟ್ ಸೀದಾ ಅಮಿತಾಬ್ ಬಚ್ಚನ್ ಹತ್ರ ಹೊರಟೋಗ್ತಾರಂತೆ, ಬೇಕು ಅಂದರೆ ಏನಾದ್ರು ಮಾತಾಡಬೇಕು ಅಂದರೆ. ಬಾಂಬೆನಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳೋ ಕಥೆನೇ ಇಲ್ಲ. ಅವರು ಅಷ್ಟು ಕ್ಲೋಸು, ಹೊರಟೋಗ್ತಾರಂತೆ. ಸೊ ಇವರು ಮಕ್ಕ ನೋಡಿಕೊಳ್ಳೆ ಇವರಿಗೆ ಆಯಿತು ಸರ್ ಅಂತ ರೂಮ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು? 7,000 ರೂಪಾಯಿ ರೂಮ್ ಡಿಸ್ಕೌಂಟ್ ಆಗಿ. ಅಶೋಕ ರೂಮ್ ತೊಗೊಂಡಾಯ್ತು. ನನಗೆ ಫೋನು, ಅಶೋಕಕ್ಕೆ ಇಮಿಡಿಯೇಟಾಗಿ 50,000 ರೂಪಾಯಿ ಕಳಿಸೋನು, ಇಲ್ಲ ಒಂದು 36 ಕಳಿಸೋನು. ಸರ್ ಅಶೋಕನ ಮತ್ತು ಅವ್ರು 2 ದಿವಸ ಅಂತಲ್ಲಪ್ಪ, 2 ದಿವಸಕ್ಕೂ ನಾನು ಚೇಂಜ್ ಮಾಡ್ಕೊಂಡು ಕೂತಿರಲ್ಲ, ನಾನು ಪರ್ಮನೆಂಟ್ ಹೋಟೆಲ್ ತಾನೇ ಅದು. ಇಲ್ಲ ಸರ್ ಅದೇನೋ ಬಲ್ಕ್ ಬುಕ್ಕಿಂಗ್ ಇದೆ, 2,000 ಎಲ್ಲಿ ಬೇಕಾದ್ರೂ ಮಾಡಿಕೊಡ್ತೀನಿ ಅಂದರು. ಪಕ್ಕದಲ್ಲೇ ಗೋಲ್ಡ್ ಫಿಂಚ್ ಎಲ್ಲ ಇದೆಯಲ್ಲ ಸರ್, ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಇದೆ, ನಿಮ್ಗೆ ಯಾವ ಸೆಟ್ ಆಗುತ್ತೋ ಅದು ಕೊಡ್ಸೋಣ ಅಂದ್ಬಿಟ್ಟು ನಾನು ನಿಮ್ಮನ್ನು ಕೇಳದೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ಒಂದು ಟೆಂಪ್ರರಿ 2 ದಿವಸಕ್ಕೆ ಮಾಡಿದ್ದೆ ಸರ್ ನಾನು. ಇಲ್ಲ ನಾನು ಇಲ್ಲಿ ಬಂದಿದ್ದೀನಿ. ಪ್ರೊಡ್ಯೂಸರ್ಗೆ ಹೇಳಿ ಲಭ ಅಂತ ಇದ್ದಾರೆ ಅವರು. ಕಡೆಗೆ ಅದು ಎಷ್ಟೋ 35 ಎಷ್ಟೋ ಕೊಟ್ಟರು, ಅಡ್ಜಸ್ಟ್ ಮಾಡಿ ತೊಗೊಂಡಾಗ ಅಲ್ಲಿ ಕಟ್ಟಿದೆ. ವೆರಿ ನೆಕ್ಸ್ಟ್ ಡೇ ಇವನಿಗೆ ನ್ಯೂಸ್ ಗೊತ್ತಾಗೋಯ್ತು ಶೂಟಿಂಗಲ್ಲಿ, ರವಿ ಕಾಳೆಗೆ ಅವ್ರಿಗೆ ಅಲ್ಲಿ ಹಾಕಿದ್ದಾರೆ 5 star ಹೋಟ್ಲ್ ಹಾಕ್ಬಿಟ್ಟವ್ರೆ ಅಂತ. 5 star. ಏನಪ್ಪ, ನಾನು ಬಾಂಬೆ ಆರ್ಟಿಸ್ಟು, ಅವರು ಬಾಂಬೆ ಆರ್ಟಿಸ್ಟು, ನನಗೂ ಒಂದು ಸ್ವಲ್ಪ ಕಾಸ್ಟ್ಲಿ ಹೋಟ್ಲೆ ಹಾಕು. ನಾನೇನೋ ನೀವೆಲ್ಲ ರಿಕ್ವೆಸ್ಟ್ ಮಾಡಿರಿ ಅಂದ್ಬಿಟ್ಟು ಅವತ್ತಿನಿಂದ ನಾನು ಕನ್ನಡ ಸಿನಿಮಾಗಳಿಗೆ ಅಂತ ಇಲ್ಲಿ ಉಳ್ಕೋತಾ ಇದ್ದೀನಿ, ನನಗೂ ಬೇರೆ ಕಡೆ ಕೊಡು. ಕಷ್ಟ ಆಗುತ್ತೆ ಸರ್, ನೋಡ್ತಾ ಇದ್ದಿಲ್ಲ, ಎಳ್ತಾ ಆಗ್ತಾ ಇದೆ ಸಿನಿಮಾ, ದುಡ್ಡುಗಳಿಗೆ ಕಷ್ಟ, ಬಜೆಟ್ ಮೀರು ಹೋಗ್ತಾ ಇದೆ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ, ಒಂದು ಕೆಲಸ ಮಾಡು, ಪಕ್ಕದಲ್ಲಿ ಫಾರ್ಚುನರ್ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಕೊಡು, ಪರವಾಗಿಲ್ಲ. ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಅದು. ಇಲ್ಲಿ 3 ಇತ್ತು, ಅಲ್ಲಿ 4,000. ಅಲ್ಲಿ ವಿಧಿ ಇಲ್ಲ, ಅವನಿಗೆ ಅಲ್ಲಿ ಮಾಡ್ಕೊಂಡಿದ್ದಾಯ್ತು. 4ಕ್ಕೆ ಏರ್ತು, ಅಲ್ಲಿ 7ಕ್ಕೆ ಏರ್ತು. ಬಜೆಟ್ಗಳು ಹೆಂಗೆ ಆಗ್ತಾ ಹೋಗುತ್ತೆ, ಪ್ಲಾನಿಂಗ್ ಎಷ್ಟೇ ಇದ್ದರೂ ಕೂಡ ಆರ್ಟಿಸ್ಟ್ನ ಬಿಟ್ಕೊಡಂಗಿಲ್ಲ. ಇವರು ಪ್ರೊಡ್ಯೂಸರ್ನ ನಾವು ಯೋಚನೆ ಮಾಡಬೇಕು. ಬಜೆಟ್ ಅಂತಾರೆ, ಮಾತಾಡ್ತಾರೆ. ಸೊ ಅವರಿಬ್ಬರಿಗೂ ಆ ಥರ ಮಾಡಿಕೊಟ್ಟಾಯ್ತಾ. ಅಥವಾ ಇರೋ ಗಂಟ ತನ್ನ ದುಃಖನೆಲ್ಲ ಮರೆತು ಸಂತೋಷವಾಗೇ ಇದ್ಲು. ಆ ದೇವರಿಗೆ ಅದನ್ನು ನೋಡಿಕೊಂಡು ಸುಮ್ಮನೆ ಆಗಲಿಲ್ಲ. ಉತ್ತರಳ್ಳಿ ಮೇನ್ ರೋಡಲ್ಲಿ ಸುರಾನ ಅಂತಾನೆ ಏನೋ ಒಂದು ಕಾಲೇಜೆಲ್ಲ ಇದೆಯಲ್ಲ, ಸೋತನ್ ಸರ್ಕಲ್. ಇನ್ನೊಂದು ಅಲ್ಲಿದೆ ಸಾಧನಾ ಕಾಲೇಜ್ ಅಂತಲೂ, ಸುಧಾಕರ. ಹೌದು, ಮಹೇಶ್ ಪಿ ಕಾಲೇಜು. ಉತ್ತರಳ್ಳಿ ಹತ್ರ, ನಿಯರ್ ಪುಟ್ಟಾಲಮ್ಮ ದೇವಸ್ಥಾನದ ಹತ್ರ. ಅದರ ಮುಂಭಾಗದಲ್ಲಿ ಒಂದು ಎಂಟಿ ಪ್ಲೇಸ್ ಇದೆ, ಟರ್ನ್ ಆಗೋ ಜಾಗದಲ್ಲಿ. ಪಟಾಲಮ್ಮನ ದೇವಸ್ಥಾನದಿಂದ ಬಂದು ಹಿಂಗೆ ಟರ್ನ್ ಆದ ಕೂಡಲೇ ಬಲಗಡೆಗೆ ಒಂದು ಎಂಟಿ ಪ್ಲೇಸು, ಅಲ್ಲೇ ಹಿಂಭಾಗಕ್ಕೆ ಇದು ಕಾಣಿಸೋದು ಕಾಲೇಜು ಉತ್ತರಳ್ಳಿ. ಅದು ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಪರ್ಮನೆಂಟ್ ಜಾಗ ಅವಾಗ. ಏನಕ್ಕೆ ಅದು ಮತ್ತು ಪಟಾಲಮ್ಮನ ಹಿಂಭಾಗ ರಿಮೋಟ್ ಥರ ಇತ್ತು ಅವಾಗ ಹಿಂದೆ. ಸೊ ಯಾವುದೇ ಫೈಟು, ಚೇಸು ಈ ಥರದ್ದು ಮಾಡಬೇಕು ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗೋರು ಅವರು. ಹೆಚ್ಚಿಗೆ ರಶ್ ಇರಲ್ಲ, ಆರಾಮಾಗಿರುತ್ತೆ ಅಂತ. ಇವಾಗ ನೀವು ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ರೆ ಆ ಹಿಂಭಾಗದಲ್ಲಿರೋ ಹ್ಯೂಜ್ ಬಿಲ್ಡಿಂಗ್ಗಳು ಯಾವುದೋ ಇದರಲ್ಲಿದ್ದೀವಿ ನಾವು, ಫಾರಿನಲ್ಲಿ ಇದ್ದೀವಿ ಅನಿಸುತ್ತೆ, ಆ ಥರ ಬೆಳೆದುಬಿಟ್ಟಿದೆ ಈಗ. ಆವಾಗ ಒಂಥರ ರಿಮೋಟ್ ಜಾಗ ಅಂದ್ಬಿಟ್ಟು ತುಂಬ ಶೂಟಿಂಗ್ ಆಗಿದೆ. ಕೆಲವರೆಲ್ಲ ನಿಂಗೆ ಗೊತ್ತಿಲ್ಲನೋ ಇವ್ರದ್ದು ಟೈಗರ್ ಪ್ರಭಾಕರ್ ಜಾಗ ಅಂದ್ಬಿಡೋರು, ಅವ್ರ ಹೆಸರೇ ಬಂದ್ಬಿಡುತ್ತೆ ಆ ಜಾಗಕ್ಕೆ. ಅಷ್ಟು ಶೂಟಿಂಗ್ಗಳಾಗಿದೆ ಅಲ್ಲಿ. ಆ ಜಾಗ ತಗೊಂಡೋಗಿ ತೋರಿಸ್ದೆ, ಇದು ಹೆಂಗಿದೆ ನೋಡಿ ಸರ್ ಅಂತ. ಇದು ಕರೆಕ್ಟಾಗಿದೆ, ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ ಇಲ್ಲೆಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಕಲ್ಲು ಪಲ್ಲು ಏನೇನಿದೆ ಎಲ್ಲ ತೆಗೆಸ್ಬಿಟ್ಟು ಒಂದು 4 ಗುಡಿಸ್ಲು ಥರ. ಇವರು ಊರಿಂದ ಊರಿಗೆ ಹೋಗಿ ಗ್ಯಾಂಗ್ ಏನಿದೆ, ದಂಡುಪಾಳ್ಯ ಗ್ಯಾಂಗು, ಅಲ್ಲಿ 4 ಟೆಂಟ್ ಹಾಕ್ಕೊಂಡು ಎಲ್ಲರೂ ಇರ್ತಾರೆ ಅಲ್ಲಿ ಅನ್ನೋ ಥರ ಸೀನಲ್ಲಿ. ಅಲ್ಲಿ ಒಂದು ಚಿಕ್ಕ ಫೈಟ್ ಇದೆ, ಒಂದು ರೇಪ್ ಆಗುತ್ತೆ ಅವ್ರ ಹುಡುಗಿಗೆ, ಅವ್ರ ಜೊತೆ ಇರೋ ಹುಡುಗಿಗೆ. ಆಮೇಲೆ ಸತ್ತೇ ಹೋಗ್ಬಿಡ್ತಾಳೆ ಅವಳು. ಅಲ್ಲಿ ಪಕ್ಕದ ರೋಡಲ್ಲೆಲ್ಲ ಒಂದು ಸಾಂಗು, ಬಾಡಿ ಎತ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಪೊಲೀಸ್ ಬಂದು ಇದು ಮಾಡೋದೆಲ್ಲ, ಪೊಲೀಸ್ ಜೀಪ್ ಇರೋದು, ಅದು ನೈಟ್ ಎಫೆಕ್ಟು. ಸುಮಾರು 5-6 ದಿವಸದ್ದು ಹೆವಿ ವರ್ಕ್ ಅಲ್ಲಿ.
ಇದಿದ್ದು ಎಲ್ಲ ನೀಟಾಗಿ ಮಾಡಿಸ್ಬಿಡಪ್ಪ ಅಂದರು. ಇದು ಹೆಂಗೂ ನಾವು ಬೆಂಗಳೂರು ಸುತ್ತಮುತ್ತ ಅಂತ ಪರ್ಮಿಷನ್ ತಗೊಂಡಿದ್ದೀವಲ್ಲ, ಅದು ಉತ್ತರ ಹಳ್ಳಿ ಸುತ್ತಮುತ್ತ ಅಂತಲೂ ಬೇರೆ ಮೆನ್ಷನ್ ಮಾಡಿದ್ದೀನಿ ನಾನು. ಅದರಿಂದ ಧೈರ್ಯವಾಗಿ ಮಾಡ್ಬೋದು ಅಂದ್ಬಿಟ್ಟು ನಾನೇ ಮಾಡಿಬಿಟ್ಟೆ. ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಶುರು ಮಾಡಿದೆ. ಆ ಜಾಗ ಯಾರೋ ಒಬ್ಬ ಪುಣ್ಯಾತ್ಮ ಬಂದ, ಸರಿ ಜಾಗ ನಮ್ಮದು ರೀ, ಮೇನ್ ರೋಡ್ ಪಕ್ಕದಲ್ಲಿದೆ, ಹೆಂಗೆ ರೀ ಆಗತ್ತೆ ನಿಮಗೆ? ಹೌದ್ರಿ, ಇದೆಲ್ಲ ಪಕ್ಕದಲ್ಲಿರೋ ಜೈನ್ ಫಾರಮ್ ಇದೆಯಲ್ಲ ಅವ್ರದ್ದು ಅಂತ. ಅಲ್ಲಿ ಜೈನ್ಸ್ದು ಒಂದು ಇದಿದೆ, ಲೇಔಟ್ ಇದೆ. ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂದರೆ ಮೊಟ್ಟೆ ಕೂಡ ಯೂಸ್ ಮಾಡೋಂಗಿಲ್ಲ, ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು. ಅಲ್ಲಿ ಸೈಟ್ ಅವ್ರು ಕೊಡ್ಬೇಕಾರೆ, ನೀವು ಮಾರೋದಾದರೆ ಬೇರೆಯವರಿಗೆ ನಮಗೆ ಹೇಳ್ಬಿಟ್ಟೆ ಕೊಡಬೇಕು. ನೀವು ಮನೆ ಕಟ್ಕೊಳ್ಳೋಂಗಿದ್ರೆ ಯಾವುದೇ ಕಾರಣಕ್ಕೂ ಈ ಲೇಔಟಲ್ಲಿ ಮೊಟ್ಟೆ ಯೂಸ್ ಮಾಡೋಂಗಿಲ್ಲ, ಅಗ್ರಿಮೆಂಟ ಮಾಡಿಸ್ತಾರೋ. ಚಿಕನ್ ಮಟನ್ ಇಲ್ವೇ ಇಲ್ಲ? ಇಲ್ವೇ ಇಲ್ಲ. ಅಯ್ಯೋ, ಜೈನ್ಸ್ ನೋ ಬಿರಿಯಾನಿ. ಹಾಂ, ಸೊ ನಮ್ಮ ರಿಲೇಷನ್ ಬರಲ್ಲೇ ಇದ್ದಾರೆ, ಹೋಗಿದ್ದು ನಾವು ಗುರುಪ್ರವೇಶಕ್ಕೆ. ಸೊ ಹಾಗಾಗಿ ಆ ಜಾಗ ಅವನು ಹೇಳ್ತಾ ಇಲ್ಲ ಅವ್ರು ಜೈನ್ಸ್ದು ಅಂತ ಅವನು ಹೇಳ್ತಾ ಇಲ್ಲ. ಇಲ್ಲ ಸರ್, ಇದೆಲ್ಲ ಅವರಿಗೆ ಸೇರ್ಕೊಳತ್ತೆ ಜೈನ್ಸ್ ಅಂತ ಹೇಳ್ದ, ಬಟ್ ಅಡ್ರೆಸ್ ಹೇಳ್ತಾ ಇಲ್ಲ ಅವನು. ಏನಪ್ಪ, ನಾವು ಹೋಗಿ ಮಾತಾಡ್ತೀನಪ್ಪ, ಅದೇನು ಜಾಗ ಕ್ಲೀನ್ ಮಾಡಿದ್ದೀವಿ, ವಾಪಸ್ ಅದೇ ಥರ ಕ್ಲೀನಾಗಿ ಮಾಡಿಕೊಟ್ಟು ಹೋಗ್ತೀವಿ ಅಂದರೆ ಕೇಳ್ತಾ ಇಲ್ಲ ಅವನು. ಅದೆಲ್ಲ ಕೊಡೋಕ್ಕಾಗಲ್ಲ ಸರ್ ನಿಮಗೆ ಅಂತ. ಇವನೇನೋ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಗೊತ್ತಾಯಿತು. ಅವನಿಗೆ ಒಂಚೂರು ಕಾಫಿ ಹೊಡೆದಾಯ್ತು. ಎಣ್ಣೆ ಪಣ್ಣೆ ಹೊಡ್ಕೊಳ್ಳಪ್ಪ ನೀನು ಅಂತ ಒಂದು 2,000 ರೂಪಾಯಿ ಇಟ್ಕೊಂಡ್ರು ಅಂತ ಕೊಟ್ಟು, ಉಪಾಯವಾಗಿ ಅಲ್ಲ ಸೇಫ್ಟಿಗೆ ಇದು ಯಾರಿಗೆ ಕಂಟ್ರೋಲಿದೆ ಏನು ಎತ್ತ ಆಫೀಸು ಸ್ವಲ್ಪ ಹೇಳಪ್ಪ. ನಾಗ್ತಳ್ಳಿ ಚಂದ್ರಶೇಖರ್ ಗೊತ್ತಾ ನಿಮಗೆ? ಅವ್ರದ್ದು ಸ್ಕೂಲ್ ಇದೆಯಲ್ಲ ಬನಶಂಕರಿನಲ್ಲಿ, ಅದ್ರ ಮಾಡಿ ಮೇಲಿದ್ದಾರೆ ಅವರು. ಒಂದು ಸೀದಾ ಅಲ್ಲಿ ಹೋದೆ. ಅವತ್ತು ನಾಗ್ತಳ್ಳಿ ಅವ್ರು ಇಲ್ಲ ಊರಲ್ಲಿ, ಅವ್ರು ಮಿಸ್ಸಸ್ ಇದ್ರು. ಮಾತಾಡ್ಸಿರು, ಹೆಂಗೆ ಮೇಡಮ್ ಒಂದು ಮಾತು ಹೇಳಬೇಕು ನೀವು. ಇಲ್ಲ ಅವ್ರು ಒಳ್ಳೆ ಮನುಷ್ಯ, ಜೈನ್ಸು, ಹೋಗಿ ಮಾತಾಡಿ ಪರವಾಗಿಲ್ಲ. ಮೇಡಮ್ ನಿಮ್ಮದು ಮತ್ತು ನಾಗತಿಹಳ್ಳಿ ಅವ್ರದ್ದು ಹೆಸರು ಹೇಳ್ತೀನಿ, ಆಮೇಲೆ ಬಂದಮೇಲೆ ನಮಗೆ ಗೊತ್ತಿಲ್ಲ ಅಂದ್ಬಿಡ್ಬೇಡಿ. ನಾವೊಂದು 4-5 ದಿವಸ ಅಲ್ಲಿ ಮಾಡ್ಕೋತೀವಿ. ಆ್ಯಕ್ಚುಲಿ ರಿಮೋಟ್ ಪ್ಲೇಸ್ ಅದು, ಅದೇನೋ ನಮ್ಮದು ಅಂತಾದ್ರೆ ನಮಗೆ ಅರ್ಥ ಆಗ್ತಾಯಿಲ್ಲ. ಆಯಿತು ಪರ್ಮಿಷನ್ ತೊಗೋತೀನಿ, ಹೋಗಿ ಪರಲ್ಲ ಹೇಳಿ ಅಂದರು. ಹೋದೆ, ಮಾತಾಡಿದೆ, ಆಯಿತು. ಒಂದು ಯಾರಿಗೋ ಫೋನ್ ನೋಡಿದ್ರು ಏನೋ ಮಾಡಿದ್ರು, ಅದು ಯಾರೇನು ಫಿಟ್ಟಿಂಗ್ ಇಟ್ಟರೋ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಒಂದು 25,000 ಕೊಟ್ಟೋಗ್ಬಿಡಿ. ನೀವೇನು ನಮ್ಮ ಜಾಗ ದುಡ್ಡು ಕೊಡೋದು ಬೇಡ, ಏನಾರು ಹೆಚ್ಚು ಕಮ್ಮಿ ಆದರೆ ಸೆಕ್ಯೂರಿಟಿ ಡಿಪಾಸಿಟ್ ವಾಪಸ್ ಕೊಡ್ತೀವಿ, ಚೆಕ್ ಕೊಟ್ಟೋಗಿ. ಇದಕ್ಕೆ ಕಾಯೋರು ಇರ್ತಾರೆ ಕೆಲವರು. ಕಡೆಗೆ ಅದನ್ನು ಹಂಗೆ ಮೊಟ್ಕೋಲ್ ಹಾಕೊಂಬಿಟ್ರೆ ಏನು ಮಾಡ್ಬೇಕು ನಾವು? ಆಯ್ತು ಸರ್, ಅವ್ರ ಪ್ರೊಡ್ಯೂಸರ್ ಊರಲಿಲ್ಲ, ಹೈದರಾಬಾದ್ ಹೋಗಿದ್ದಾರೆ, ಬಂದಮೇಲೆ ಮಾಡಿಸ್ಕೊಡ್ತೀನಿ ಸರ್, ನೀಟಾಗಿ ಹೆಣ್ಣೆ ಮಾಡ್ಕೊಳ್ತೀವಿ. ನೀವೊಬ್ಬರು ಅಲ್ಲಿ ಯಾರೋ ನಿಮ್ಮ ಹೆಸರು ಹೇಳಿದೆ, ಅವರು ಆ ಹುಡುಗನ ಹೆಸರು ಏನಪ್ಪ ಪ್ರಶಾಂತ್ ಅಂತ ಏನೋ ಇತ್ತು. ಆ ಹುಡುಗಂಗೆ ಹೇಳ್ಬಿಡಿ ಸ್ವಲ್ಪ ಏನೋ ಕ್ಲೀನಾಗಿ ರೆಡಿ ಮಾಡಿಕೊಟ್ಟು ಹೋಗಿ, ಆಮೇಲೆ ಎಲ್ಲ ಮುಗಿದ ಮೇಲೆ ಅದು ನೋಡಿ ಅವ್ರು ಬಂದು ಕೂಡಲೇ ತಂದು ಕೊಟ್ಬಿಡಿ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಥರ ಚೆಕ್ನ. ಆಯಿತು ಸರ್ ಅಂದ್ಬಿಟ್ಟು ಹಾಗೇ ಮೇಂಟೈನ್ ಮಾಡಿಬಿಟ್ಟೆ 7 ದಿವಸ. ಯಾವ ಚೆಕ್ಕು ಕೊಡೋಕ್ಕೋ ಇಲ್ಲ ಅವರಿಗೆ. ಕೊಟ್ಟರೆ ಗೊತ್ತು ಇದು ಹೋದಂಗೆ ಅಂತ. ಇವನಿಗೆ ಮಾತ್ರ ಡೈಲಿ ಎಣ್ಣೆ ಮಾಡ್ಕೊಳ್ಳಪ್ಪ, ನೋಡ್ಯಾ ಮಾತಾಡ್ಕೊಂಬಂದಿದ್ದೀನಪ್ಪ, ಬೇಕಾದ್ರೆ ಕೇಳಿ ನೋಡು ಅಂತೇಳ್ಬಿಟ್ಟು ಹಂಗೆ ಶೂಟಿಂಗ್ ಮಾಡಿದ್ವು. ಅಲ್ಲಿ ಯಾವಾಗ ನೈಟ್ ಎಫೆಕ್ಟ್ ಸ್ಟಾರ್ಟ್ ಆಗೋಯ್ತೋ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ನೈಟ್ ಎಫೆಕ್ಟಿಗೆ. ಸರಿ, ಮತ್ತೆ ಹೋಗಿ ಇನ್ಸ್ಪೆಕ್ಟ್ರನ್ನ ಕಂಡು ಇದು ಮಾಡಿ, ಅಲ್ಲಿ MLA ಹಿಡ್ಕೊಂಡು ಅವ್ರು ಇನ್ಫ್ಲೂಯೆನ್ಸ್ ಮಾಡಿಸಿ ಏನೇನೋ ಮಾಡಿಸಿ ಅಲ್ಲಂತೂ ಶೂಟಿಂಗ್ ಮಾಡಿಸ್ದೆ. ಅಲ್ಲಿ ಸುಮಾರು 7 ದಿವಸ ಶೂಟಿಂಗ್ ಇತ್ತು. ಎಷ್ಟು ಕೋಪು ನಿಮಗೆ? ಒಪ್ಕೊಳ್ತೀರೋ ಇಲ್ವೋ? ಒಪ್ಕೊಳ್ಳೋವರೆಗೂ ಬಿಡಲ್ಲ. 2 ದಿವಸ ಅಂತೂ ಬೆಳಗ್ಗೆ 4 ಗಂಟೆ ತನಕ ಶೂಟಿಂಗ್ ಪ್ಲ್ಯಾನ್ ಮಾಡೋರು, ಬೆಳಗ್ಗೆಯಿಂದ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆ ತನಕ. ಅವಾಗ ಇದೇ ರವಿ ಕಾಳೆ ಏನು ಮಾಡಿಬಿಟ್ರು, ನಾನು ಬೆಳಕರಿಯವ್ರಿಗೆಲ್ಲ ಮಾಡಲ್ಲಪ್ಪ, ಮಾರ್ನಿಂಗ್ ಬಂದಿದ್ದೀನಿ 6 o'clock, ಏನೋ ನಮ್ಮ ಕಂಪ್ನಿ ಕಂಟಿನ್ಯೂಟಿ ಆರ್ಟಿಸ್ಟ್ ನಾನು ದಂಡುಪಳ್ಯಕ್ಕೆ ಒಂದು 9 ಗಂಟೆಗೆ ಮಾಡ್ತೀನಿ. ಆಮೇಲೆ ಮಾಡಬೇಕು ಅಂದರೆ ನನಗೆ ಮತ್ತೆ 50,000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ನೀವು ಪ್ರೊಡ್ಯೂಸರ್ ಅಂತಾರೆ, ಹೆಂಗಪ್ಪ ಇದು ಹಿಂಗಾಗ್ಬಿಟ್ರೆ. ಯಾರು ಪ್ರೊಡ್ಯೂಸರು? ವೆಂಕಟೇಶ್ ಅಂತೇಳಿ. ಫಸ್ಟ್ ಪಾರ್ಟ್ನ ತೆಲುಗು ಡಬ್ಬಿಂಗ್ ರೈಟ್ಸ್ ತೊಗೊಂಡಿದ್ರಂತೆ, ಚೆನ್ನಾಗಿ ಲಾಭ ಆಗಿದೆ. ಅದಕ್ಕೆ ಸೆಕೆಂಡ್ ಪಾರ್ಟ್ 2ನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಶುರು ಮಾಡ್ಬಿಟ್ರು. ಅಯ್ಯಪ್ಪ, ಯಾವುದೋ ಒಂದು ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಮಿಸ್ಸಸ್ಸು ಸೀರಿಯಲ್ ಆರ್ಟಿಸ್ಟೇ. ಸೊ ಅವರು 50,000 ಕೊಡೋಕ್ಕಾಗಲ್ಲಪ್ಪ ಅಂದ್ಬಿಟ್ರು. ಸರಿ, ಇವತ್ತು ಹೊರಟುಬಿಡಿ ಸರ್, ನಾಳೆ ನೀವು 2 ಗಂಟೆ ಮೇಲೆ ಬನ್ನಿ ಸರ್, ಸಾಕು, ನಾವು ಬೆಳಗಿನಲ್ಲೇ ಮಾಡ್ತೀವಿ, ನೀವು ಇಲ್ಲದೇ ಇರೋ ಪೋರ್ಷನ್ನು ಮಾಡ್ಕೋತೀವಿ. 2 o'clock ಬನ್ನಿ, ನೀವು ರಾತ್ರಿ 2 ಗಂಟೆವರೆಗೆ ಮಾಡಿ ಅಂತ ಒಪ್ಪಿಸ್ಬಿಟ್ಟು ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಿ, ಅವ್ರು ಇಲ್ಲದೇ ಇರೋ ಪೋರ್ಷನ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಮಾಡಿ ಸರ್, ಮತ್ತು 50,000 ಎಲ್ಲ ಕೊಡೋಕ್ಕಾಗಲ್ಲ ನಮಗೆ ಅಂಥೇಳಿ ಮಾಡಿಸಿದ್ದು. ಸೊ ಅಲ್ಲಿ ಫೈಟು ಸೀನು ಇದು, ಮತ್ತು ಪೊಲೀಸು, ಟ್ರಾಫಿಕ್ ಪೊಲೀಸು, ಲಾ ಆ್ಯಂಡ್ ಆರ್ಡ್ರು ಅವರಿಗೆಲ್ಲ ತೊಗೊಂಡೋಗಿ
ಫೀಸ್ಗಳು ಮಾಡಿಬಿಟ್ಟಿದ್ದಾರೆ ಇಷ್ಟಿಷ್ಟು ಅಂತ, 900 ರೂಪಾಯಿ, 1000 ರೂಪಾಯಿ, 1500 ಒಬ್ಬೊಬ್ಬರಿಗೆ. ಗೌರ್ಮೆಂಟ್ ರೇಟ್ ಅದು, ಲಂಚ ಅಲ್ಲ. ಬಂದೋಬಸ್ತ್ ಫೀಸ್ ಅಂತಲೇ ಮಾಡಿಬಿಟ್ಟಿದ್ದಾರೆ. ಆ ಫೀಸ್ ಗೌರ್ಮೆಂಟಿಗೆ ಕಟ್ಟರೆ ಏನಾಗುತ್ತೆ, ಇವ್ರಿಗೆ ಯಾವಲ್ಲ 1 ತಿಂಗಳು 2 ತಿಂಗಳು ಆದಮೇಲೆ ಅಲ್ಲಿ 1000 ರೂಪಾಯಿ ತೊಗೊಂಡಿದ್ರೆ ಇವ್ರಿಗೆ ಹೋಗೋದು ಬರೀ ಒಂಥರ ಎಕ್ಸ್ಟ್ರಾ ಭತ್ಯೆ ಥರ 50 ರೂಪಾಯಿ 100 ರೂಪಾಯಿ ಆ ಥರ ಏನೋ ಹೋಗುತ್ತೆ ಅಷ್ಟೇ. ಸೊ ಅವ್ರು ತಲೆ ಕೆರ್ಕೋತಾರೆ ಡ್ಯೂಟಿ ಮುಗಿದ ಮೇಲೆ. ಸರ್ ಅದು ಗೌರ್ಮೆಂಟಿಗೆ ಕಟ್ಟಿರೋದು ನಮಗೆಲ್ಲ ಸರಿ ಬರುತ್ತೆ ಸರ್, ಡ್ಯೂಟಿ ಮಾಡಿದ್ದೀವಿ ನೋಡಿ ಸರ್. ಮತ್ತು ಅವ್ರಿಗೊಂದು 300, 200, 500 ಹಿಂಗೆಲ್ಲ ಹೊಡಿಬೇಕು. ಇದು ಬೇರೆ ಸಮಸ್ಯೆ. ಇಲ್ಲಾಂದರೆ ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಬೇರೆ ಜಾಸ್ತಿ ಅಲ್ಲ ಅಲ್ಲಿ. ಆ ರೋಡಲ್ಲಿ ಬಂದ ಕೂಡಲೇ ಏನಾಗುತ್ತೆ, ಅಲ್ಲೇ ನಿಂತ್ಕೋತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ನಮಗೂ ಆ ಕಡೆ ಕ್ಯಾಮ್ರಾ ಇಟ್ಟಾಗ ಸಮಸ್ಯೆ ಆಗುತ್ತೆ. ಬಸ್ಗಳಿದ್ದರೆ ಕಳಿಸ್ಬೇಕು. ಸೊ ಪೊಲೀಸ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ನಾವು. ಸೊ ಪೊಲೀಸ್ನವ್ರನ್ನ ಇಟ್ಕೊಂಡು 7-8 ದಿವಸ ಶೂಟಿಂಗ್ ಮಾಡಿದ್ದಾಯ್ತು ಅಲ್ಲಿ. ಈ ನೈಟ್ ಇಲ್ಲದೆ ಇದ್ದಾಗ ಈ ಸೆಟ್ ಅಸಿಸ್ಟೆಂಟ್ಗಳು ಇರುತ್ತೆ, ಹೆಲ್ಪರ್ಸ್ ಇರ್ತಾರಲ್ಲ, ಆ ಹೆಲ್ಪರ್ಸ್ನ ಕಾರ್ಡ್ ಇಲ್ಲದೆ ಇರೋರನ್ನ ಇಟ್ಕೊಂಡಿದ್ರು. ಸೆಟ್ ಅಸಿಸ್ಟೆಂಟು, ಆರ್ಟ್ ಅಸಿಸ್ಟೆಂಟೆಲ್ಲ ಕಾರ್ಡ್ ಇರೋರೆ. ಈ ಹೆಲ್ಪರ್ಸು ಆಲ್ಮೋಸ್ಟ್ ಎಲ್ಲರೂ ಕಡಿಮೆ ಯಾರು ಸಿಗ್ತಾರೋ ಅವ್ರನ್ನೇ ಇಟ್ಕೊಳ್ಳೋದು ಅವರು ಹೆಲ್ಪರ್ಸ್ನ. ಸೊ ಆ ಹೆಲ್ಪರ್ಸು ಒಬ್ಬ ಹೊಸಬ, ಅವನು ಬೆಳಗ್ಗೆಲ್ಲ ನೋಡ್ಕೊಳ್ಳೋನು. ಆ ಹೆಲ್ಪರ್ಸ್ಗೆ 300 ರೂಪಾಯಿ ಇತ್ತು ಬೆಳಗಿನ ಸಾಯಂಕಾಲ ತನಕ. ರಾತ್ರಿ ಮತ್ತೆ ನೋಡ್ಕೋಬೇಕಲ್ಲ, ನೈಟು ಮತ್ತೆ ಡ್ಯೂಟಿ ಮಾಡಬೇಕು ಅವನು. ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಹಾಕಿದ್ವಿ, ಕಂಟಿನ್ಯೂಟಿ ಪ್ರಾಪರ್ಟಿಗಳಿದೆ, ಆಮೇಲೆ ಟೆಂಟ್ಗಳಿವೆ. ಯಾರ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಲಾಸ್ ಒಂದು ಪ್ಲಸ್ ಕಂಟಿನ್ಯೂಟಿಗೆ ಏನು ಮಾಡೋದು? ನೀನೇ ನೋಡ್ಕೊಳ್ಳಪ್ಪ. ಸರ್ ಡಬಲ್ ಕೊಟ್ಟರೆ ಇರ್ತೀನಿ ಸರ್ ಫುಲ್ ನೈಟ್. ಸೊ ಬೆಳಗಿಂದ ಕೆಲಸ ಮಾಡಿದಕ್ಕೆ 300 ಅಲ್ದಲ್ಲೇ ನೈಟೆಲ್ಲ ಕಾವಲು ಕಾಯಕ್ಕೆ 600 ರೂಪಾಯಿ. ನಾನೊಬ್ಬನೇ ಇರೋಕ್ಕಾಗಲ್ಲ ಸರ್, ಮನೆಯೆಲ್ಲ ಮಲಗಿದ್ವಲ್ಲ ಸರ್, ಇಲ್ಲಿ ಏನೇನೋ ಸೌಂಡ್ ಆದಂಗೆ ಆಗುತ್ತೆ. ಸಂತಿಲ್ದೇವ್ರು ಡೋ ಹೊಡಿತಾನೆ. ಏನು ಸೌಂಡ್ ಆಗುತ್ತೆ? ಏನು ಭೂತ ಚೇಷ್ಟೆ ಆಗುತ್ತಾ ಅಲ್ಲಿ? ಸರಿ ಆಯ್ತಪ್ಪ, 500 ರೂಪಾಯಿ ಕೊಡಿಸ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋ ಅಂಥೇಳಿ 500 ರೂಪಾಯಿ ಥರ ಫುಲ್ ನೈಟ್ ಅಂತ ಅವ್ನು ಒಪ್ಪಿಸ್ಬಿಟ್ಟು ಅವ್ನು ಬಿಟ್ಟಿದ್ದೆ. ಸರಿ 7 ದಿವಸ ಆದಮೇಲೆ ಇವ್ರೇನು ಮಾಡ್ಬಿಟ್ರು, ಅದರಲ್ಲಿ ಕೆಲವೆಲ್ಲ ಅಷ್ಟೊಂದೇನ್ರಿ ಅಷ್ಟಾಗಲ್ಲ ರೀ ಅಂತ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಕೊಡುವಾಗ. ಅವ್ರ ಶಿಷ್ಯರು ಬೇರೆ ಇದ್ದರು, ಅದು ನನಗೆ ಗೊತ್ತಿಲ್ಲ ಕಟ್ ಮಾಡಿರೋದು, ಕೊಟ್ಟಿರ್ತಾರೆ ಎಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಮೊನ್ನೆ ಇವ್ರದ್ದು ಜೋಡೆತ್ತು ಅಂದ್ಬಿಟ್ಟು ನಮ್ಮ ಕಾಮಿಡಿ ಚಿಕಣನ್ ಫಿಲಮು, ಅದರಲ್ಲಿ ಒಂದು ವಿಲೇಜ್ ಮುಖ್ಯಸ್ಥನ ಥರ ಪಾತ್ರ ಮಾಡ್ತಾಯಿದ್ದೀನಿ ನಾನು. ಒಂದು 6 ದಿವಸ ಪಾತ್ರ ಮಾಡಾಯ್ತಾಗಲೇ. ಮತ್ತೇನೋ ಸಾಂಗಲ್ಲೋ ಅಥವಾ ಕ್ಲೈಮ್ಯಾಕ್ಸಲ್ಲಿ ಏನೋ ಬೇಕು ಅಂತ ಹೇಳಿದ್ದಾರೆ. ಆ ಶೂಟಿಂಗ್ ಹೋದಾಗ ಒಬ್ಬ ಹುಡುಗ ಬಂದ. ಸರ್ ನಾನು ಯಾರು ಜ್ಞಾಪಕ ಆಯ್ತಾ ಅಂದ. ಏನಾಗ ಜ್ಞಾಪಕ ಆಗ್ತಾ ಇಲ್ಲಪ್ಪ, ಸುಮಾರು ವರ್ಷ ಆಗೋಯ್ತಾ, ಚೇಂಜ್ ಆಗ್ಬಿಟ್ಟಿದ್ದಾನೆ, ಒಂಥರ ಹೈಫೈ ಆಗ್ಬಿಟ್ಟಿದ್ದಾನೆ ಈಗ. ಆವಾಗ ಫಸ್ಟ್ ಸಿನಿಮಾ ಬೇರೆ ಇದ್ರ ಥರ ಬಂದು ಅಂತಾನೆ, ಅವನು ಹೆಲ್ಪರ್ ಥರ. ಅವ್ನು ಚೂರು ಎಲ್ಲೋ ನೋಡ್ದಂಗೆ ಅನ್ನಿಸ್ತಾ ಇದೆ, ಕರೆಕ್ಟಾಗಿ ಜ್ಞಾಪಕ ಎಲ್ಲ ಹೇಳಪ್ಪ ಅಂತ. ಸರ್ ದಂಡಪಳ್ಯ ಪುತ್ರಳ್ಳಿಲಿ ಫುಲ್ ನೈಟ್ ಕಾದ್ನಲ್ಲ ಸರ್, ನೀವೇನೋ ಸೈನ್ ಹಾಕಿ ಕೊಟ್ಬಿಟ್ರಿ, ಅರ್ಧಕ್ಕರ್ಧ ಕಟ್ ಮಾಡಿ ಹಾಕ್ಬಿಟ್ರು ಸರ್, ಕಾಸು ಬರಲಿಲ್ಲ ನನಗೆ. ನೀನೇನಪ್ಪ ಇಲ್ಲಿ ಸೆಟ್ ಕೆಲಸ ಈಗಲೂ ಮಾಡ್ತಾ ಇದೆಯಾ? ಡೇಟ್ರ್ ಆಗ್ಬಿಟ್ಟು ಅಂದ. ಇಲ್ಲ ಸರ್, ಅಸ್ಟೆಂಟ್ ಡೇಟ್ರ ಬಂದಿದ್ದೀನಿ ಸರ್. ಅಸ್ಟೆಂಟ್ ಡೇಟ್ರ್ ಆಗ್ಬಿಟ್ಟಿದ್ದಾನೆ. ವೆರಿ ಗುಡ್. ಪ್ರಮೋಷನ್ನು ಹಾಗೆ. ಈ ಸಿನಿಮಾದಲ್ಲಿ ಯಾರು ಯಾವತ್ತು ಏನಾಗ್ತಾರೆ ಗೊತ್ತಿಲ್ಲ. ಈ ದಂಡುಪಳ್ಯ ಕಥೆಗಳು ತುಂಬ ಇದೆ, ಹೇಳ್ತೀನಿ. ಆದರೆ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಈ ಹುಡುಗನ ಕತೆ ಹೇಳಿದ ಕೂಡಲೇ ಒಬ್ಬನ ಜ್ಞಾಪಕ ಆಯ್ತು ನನಗೆ. ನಾವು PUC ಅಂತ ಮಾಡ್ತಾಯಿದ್ದು. ಅದು ತುಂಬ ಅಮೌಂಟಿಗೆ ಕೇಳಿ ಇವ್ರು ಕೊಡದೆ ಮತ್ತು ಲಾಸ್ ಆಗಿ. ಹೌದು. ಆ PUC ಮಾಡುವಾಗ ಒಬ್ಬ ಹುಡುಗ ಬಂದ. ಏನು ಜೂನಿಯರ್ ಆರ್ಟಿಸ್ಟ್ ಮೇಲೆಲ್ಲ ಎಗರಾಡ್ತಾ ಇದ್ದಾನೆ ಏಕೋಚಿಂದಲ್ಲಿ. ಆ ಕಡೆ ಹೋಗ್ರೋ, ಈ ಕಡೆ ಹೋಗ್ರೋ, ಬಾಯ್ಗೆ ಬಂದಂಗೆ ಕೂಗಾಡ್ತವ್ರೆ. ಜೂನಿಯರ್ಗಳಿಗೆ ಬಾಯ್ಗೆ ಬಂದಂಗೆ ಬೈತಾ ಇದ್ದಾನೆ. ದನ ಕಾಯಾರ ಬರ ಈ ಕಡೆ, ಹಂಗೆ ಹಿಂಗೆ. ಡೈರೆಕ್ಟ್ರಿಗೆ ಕೇಳಿದ್ರು, ಯಾರು ಡೇಟ್ರಿಗೆ ಗೊತ್ತಿಲ್ಲ. ಡೈರೆಕ್ಟ್ರಿಗೆ ಗೊತ್ತಿಲ್ಲ. ಇಬ್ಬರನ್ನ ಎಕ್ಸ್ಟ್ರಾ ಯಾರ ಕರ್ಕೊಂಬರ ಕೇಳಿದ್ದಾರೆ, ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಸ್ಟೆಂಟ್ಗಳು. ಸರ್ ಹೊಸಬ ಅಸ್ಟೆಂಟ್ ಡೈರೆಕ್ಟ್ರು ಸರ್. ಡೇಟ್ರಿಗೆ ಗೊತ್ತಿಲ್ಲ ಅದು. ಅಲ್ಲ ರೀ, ಅಸ್ಟೆಂಟ್ ಡೈರೆಕ್ಟ್ರ್ ಅಂದರೆ ಡೀಸೆಂಟಾಗಿರಬೇಕು. ಇದೇನು ಹಿಂಗೆಲ್ಲ ಮಾತಾಡ್ತಾನೆ ಇವನು, ಹೇಳ್ತೀನಿ ಬಿಡಿ ಸರ್ ಅಂದೆ. ಹಂಗೆಲ್ಲ ಕೂಗಾಡ್ಬೇಡ ಕಣಯ್ಯ ಅಂದೆ. ಆ ಜೂನಿಯರ್ ಆರ್ಟ್ ಸಪ್ಲೈಯರ್ಗೆ ಯಾರಪ್ಪ ಇದು ಅಂದೆ. ಸರ್ ಈಗ 1 ತಿಂಗಳ ಕೆಳಗೆ ಯಾರೋ ನಂಬರ್ ಕೊಟ್ಟರು ಸರ್, ನೀವು ಏಜೆಂಟ್ ಅಂತಲ್ಲ, ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ. ಅಲ್ಲೆಲ್ಲ ಗುಂಪಲ್ಲಿ ನಿಲ್ಲಿಸಿ ಒಂದು ದಿವಸ. ಇನ್ನೊಂದು ದಿವಸ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇತ್ತು, ಡಮ್ಮಿ, ಅದೇನು ಡೈಲಾಗ್ ಇಲ್ಲ ಏನಿಲ್ಲ, ಬರೀ ಡ್ರೆಸ್ ಹಾಕೊಂಡು ನಿಂತಿರೋದು, ಅದನ್ನು ಮಾಡಿಸಿದ್ದೆ ಅಷ್ಟೇ ಗೊತ್ತು ಸರ್. ಇವನು ಯಾವಾಗ ಅಸ್ಟೆಂಟ್ ಡೈರೆಕ್ಟರ್ ಅದನ್ನು ನನಗೂ ಗೊತ್ತಿಲ್ಲ ಸರ್. ಎಲ್ಲರ ಮೇಲೆ ಕೂಗಾಡ್ತವನೆ. ಇದಕ್ಕಿಂತ ಅಸ್ಟೆಂಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾನೆ. ಸರಿ, ಆ ಶೆಡ್ಯೂಲು ಒಂದು 5-6 ದಿವಸ ಏನೋ ಇತ್ತು. ಆಮೇಲೆ ಗ್ಯಾಪ್ ಇತ್ತು. ನೆಕ್ಸ್ಟ್ ಶೆಡ್ಯೂಲ್ ಬೇಡ, ಅವನು ಕಳಿಸ್ಬಿಡಿ, ಅವನು ಇಂಥ ಹುಡುಗನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನಾನು ಅಂದರು. ನಿಂದೇನಿದೆ ಪೇಮೆಂಟ್ ತೊಗೊಂಡೋಗ್ಬಿಡಪ್ಪ, ನೆಕ್ಸ್ಟ್ ಶೆಡ್ಯೂಲ್ ಏನು ಕೆಲಸ ಇಲ್ಲ ನಿಮಗೆ ಅಂತ ಕಳಿಸ್ಬಿಟ್ಟು. ಸರಿ, ಒಂದು ಹತ್ತತ್ರ ಒಂದು 6 ತಿಂಗಳಾದಮೇಲೇನೋ ಒಕ್ಕೂಟದಲ್ಲಿ ಸೆಕೆಂಡ್ ಸಂಡೇ ಮೀಟಿಂಗ್ ಹೋಗಿದ್ದೀನಿ ನಾನು. ಇದೇ ವ್ಯಕ್ತಿ ಬಂದ, ಅಸ್ಟೆಂಟ್ ಡೈರೆಕ್ಟ್ರ್. ಸರ್
ನಿಮ್ಮ ಜೊತೆ ನಾನು PUC ಮಾಡಿದ್ನಲ್ಲ ಸರ್, ಜ್ಞಾಪಕ ಇದ್ದೇನೆ. ಹಾಂ, ಜ್ಞಾಪಕ ಆಯ್ತಪ್ಪ. ಸರ್, ನೀವು ಮ್ಯಾನೇಜ್ಮೆಂಟಿಗೆ ಏನು ಚಾರ್ಜ್ ಮಾಡ್ತೀರಾ ಸರ್? ಯಾಕಪ್ಪ? ಅಲ್ಲ, ನಾನು ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಫಿಲ್ಮ್ ಡೈರೆಕ್ಷನ್ ಮಾಡ್ತಾ ಇದೆಯಾ? ಇಲ್ಲ, ಒಬ್ಬರು ಸಿಕ್ಕಿದ್ದಾರೆ ಪ್ರೊಡ್ಯೂಸರು, ಪ್ಲ್ಯಾನಿಂಗ್ ನಡೀತಾ ಇದೆ, ಅದಕ್ಕೆ ನಿಮ್ಮನ್ನೇ ಹಾಕೋಣ ಅಂದ್ಬಿಟ್ಟು. ನನಗೆ ಎಲ್ಲೆಲ್ಲೆಲ್ಲೋ ಹೋಯ್ತು ಯೋಚನೆಗಳು. ಇವನು ಇಷ್ಟು ಫಾಸ್ಟ್ ಆಗಿದ್ದಾನೆ, ಸೂಪರ್ ಫಾಸ್ಟ್ ಆಗಿದ್ದಾನೆ ಇವನು, ಯಾರ ತಲೆ ಮೇಲೆ ಕೈ ಇಟ್ಟಿದ್ದಾನೇನೋ. ನಾನು 10 ಸಿನಿಮಾ ಮಾಡಿದ್ದೀನಿ, 20 ಸಿನಿಮಾ ಮಾಡಿದ್ದೀನಿ ಅಂತೇನೋ ಡೌ ಮಾಡಿರಬೇಕು. ಇದೇನು ನಡೆಯೋ ಥರ ಕಾಣಲ್ಲ. ಅಥವಾ ಇನ್ನೇನು ಪ್ಲ್ಯಾನಿಂಗ್ ಶುರು ಮಾಡೋಣ ಅನ್ನೋಳಗೆ ನಿಂತು ಹೋಗ್ಬೋದು. ಸಾವಾಸನೆ ಮಾಡೋದು ಮಟ್ಟು ಇಲ್ಲಪ್ಪ, ನಾನು ಮ್ಯಾನೇಜ್ಮೆಂಟ್ ಹೆಚ್ಚಿಗೆ ಮಾಡ್ತಾಯಿಲ್ಲ ಈಗ, ಬರೀ ಆ್ಯಕ್ಟಿಂಗ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಬೇರೆ ಯಾರು ನಾನು ನೋಡಪ್ಪ, ರೇಟ್ ತೊಗೊಂಡು ಏನು ಮಾಡ್ತೀಯ ನೀನು ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಅವನು. ಹಂಗೆ ಯಾರು ಯಾವ ಟೈಮಲ್ಲಿ ಏನಾಗ್ತಾರೆ ಹೇಳೋಕ್ಕಾಗಲ್ಲ. ಅದು ಕ್ಲಿಕ್ ಆಗೋರು ಇದ್ದಾರೆ, ಇಲ್ಲ ಅಂತಲ್ಲ. ಏನು ಇಲ್ಲದೆ ಬಂದು ದಡೀರಂತ ಇಂಪ್ರೂವ್ ಆಗಿ ಕೆಲಸ ಕಲ್ತ್ಕೊಂಡು ಡೈರೆಕ್ಟರ್ ಆಗೋರು ಇದ್ದಾರೆ. ಪ್ರೊಡ್ಯೂಸರ್ಗೆ ಇಲ್ಲದೇ ಇರೋ ಆಮಿಷಗಳನ್ನ ಒಡ್ಡಿ ನೋಡಿ, ಇಷ್ಟು ಏರಿಯಾ ಹಿಂಗೆ ದುಡ್ಡು ಬರುತ್ತೆ, ಇಷ್ಟು ಬರುತ್ತೆ ಅಂತ ಹೇಳಿ ಇದು ಮಾಡೋರು ಇದ್ದಾರೆ. ಅಂಥವ್ರು ಯಾರನ್ನ ಬಂದಿದ್ದೀರಾ ನಿಮ್ಮ ಲೈಫಲ್ಲಿ, ನೋಡಿದ್ದೀರಾ? ಬೇಜಾರು ಡೈರೆಕ್ಟರ್ಗಳು ತುಂಬ ಜನ ಆಗಿದ್ದಾರೆ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.